ಏನಂತಂದ್ರೆ ಇವತ್ತು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಈ ವ್ಲಾಗ್ನ ಒಂದು ಮೆಮೊರೇಬಲ್ ಆಗಿರ್ಲಿ ಅಂತ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ಲಿ ಅಂತ. ಆರಾಮ ಗಾಡಿ ಹಾಕೊಂಡ್ಲಿ ನಮ್ಮ ಮಕ್ಕಳಿಗೆ ಬರೋದು ಆರಾಮ ಹತ್ರ ಕ್ರೇಜಿ ಅಕ್ಕ. ಕಾಸು ಕೊಡ್ತೀವಪ್ಪ ಕೊಲಾಬ್ರೇಷನ್ ಅಲ್ಲ. ಹೂವನಾರ ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಮನೆಗೆ ಬರ್ತಾರೆ ಆನೇನು ಅಷ್ಟೇ ದೊಡ್ಡದಾಗಿದೆ ಅಂತ ಅರ್ಥ. ದೊಡ್ಡ ಗಾಡಿ ತಗೊಳ್ಳೋದ್ರಿಂದ ಇರೋ ಉದ್ದೇಶ ಏನು? ಕಷ್ಟಪಟ್ಟು ಮೂರು ತರ ತೋರಿಸುತ್ತೆ. ನಂದು ಸ್ಯಾಂಟ್ರೋ ಸ್ಯಾಂಟ್ರೋ ಸೆಕೆಂಡ್ ಹ್ಯಾಂಡ್ ಬೇಸಿಕ್ ಮಾಡಲ್ ಸ್ಯಾಂಟ್ರೋ ನಂದು ಡ್ರೀಮ್ ಕಾರ್ ಆಗಿತ್ತು. ಇನ್ನೂ ದೊಡ್ಡ ಗಾಡಿ ಅದು SUV ಅಲ್ಲೇ ಒಂದು ಬಾಸ್ ಅನ್ಬೋದು, ಅದು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಅಂತ ಗಾಡಿ ತರಕ್ಕೆ ಹೋಗ್ತಾ ಇದೀವಿ. ಈ ಔಟ್ಲೆಟ್ ಅಲ್ಲಿ ಇದೆ ನಮಗೆ ಬೇಕಾಗಿರುವಂಥ ಗಾಡಿ, ನಾವು ತಗೋದಿರೋ ಮಾಡಲು. ನಮ್ಮ ಗಾಡಿ ಅಲ್ಲಿದೆ, ರೆಡಿ ಇದೆ. ಹೇಗಿದೆ ಕಾರು? ಹಾಯ್ ಹಲೋ ಫ್ಯಾಮಿಲಿ, ಎಲ್ರಿಗೂ ಶರಣ್ರಿ ಅಡ್ಬಿದ್ದೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸಖತ್ತಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಏನಂತಂದ್ರೆ ಇವತ್ತು ಸ್ಪೆಷಲ್ ಡೇ ನಮ್ಮ ಮನೇಲಿ. ಸೊ ಹಾಗಾಗಿ ಈ ವ್ಲಾಗ್ನ ಒಂದು ಮೆಮೊರೇಬಲ್ ಆಗಿರಲಿ ಅಂತ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇರಲಿ ಅಂತ. ಬಿಕಾಸ್ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ತುಂಬಾನೇ ಕಷ್ಟ ಇದೆ, ಅದಕ್ಕೆಲ್ಲ ಮೀಟರ್ ಬೇಕು ಮೀಟರ್. ಯಾರ್ಯಾರು ಡೈಲಿ ವ್ಲಾಗ್ಸ್ ಮಾಡ್ತಾರೋ ಎಲ್ಲ ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಟೈಮ್ ಸಿಗಲ್ಲ, ಯಾಕಂದ್ರೆ ನಮ್ಮದೇ ಕಾಂಟೆಂಟ್ಸ್ ಆಗಿರ್ಬೋದು, ಸಿನಿಮಾ, ಇನ್ನೊಂದು ಅದು ಇದು ಶೂಟು ಅಂತ. ಹಾಗಾಗಿ ಟಚ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಇನ್ಆಕ್ಟಿವ್ ಆಗ್ಬಿಡ್ತೀವಿ, ಇರ್ರೆಗ್ಯುಲರ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಇವತ್ತು ಪಣ ತೊಟ್ಟು ಏನೇ ಆಗಲಿ ಮಾಡಲೇಬೇಕು ಒಂದು ವ್ಲಾಗು ಅಂತ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಮನೆಗೆ ಒಂದು ವಸ್ತು ಬರ್ತಿದೆ, ಒಂದು ಹೊಸ ಫ್ಯಾಮಿಲಿ ಮೆಂಬರ್ ಬಂದಂಗೆ. ಸೊ ಅದಕ್ಕೆ ಏನು ಪ್ರಿಪ್ರೇಷನ್ಸ್ ನಡೀತಿದೆ. ಇವತ್ತು ಡೆಲಿವರಿ ಇದೆ ಅದ್ರದ್ದು. ಸೊ ಅಲ್ಲಿ ಹೋಗಬೇಕು, ಹೋಗಿ ಪ್ರೊಸೀಜರ್ ಮುಗಿಸ್ಕೊಂಡು ಎತ್ತಾಕೊಂಡು ಬರೋಣ. ಅದ್ರ ಮಧ್ಯೆ ಈಗ ಫ್ಲವರ್ ಮಾರ್ಕೆಟ್ಗೆ ಹೋಗ್ಬೇಕು. ನಾನು ಫ್ಲವರ್ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ನಾನು ಆರ್ಡರ್ ಕೊಟ್ಟು ಬಂದಿದೆ, ಅದು ರೆಡಿ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಮಾಲೆ ತಗೊಂಡು ಬಂದು ರೆಡಿ ಆಗ್ಬಿಟ್ಟು ಶೋರೂಮ್ ಹತ್ರ ಹೋಗೋಣ. ನೀವು ಬನ್ನಿ ನನ್ನ ಜೊತೆ. ಸೊ ಇಲ್ಲಿ ನಮ್ಮ ಬಾವ ಅವರು ರೆಡಿ ಆಗ್ತಾ ಇದ್ದಾರೆ. ಒಂದನ್ನು ಹೊರಗಡೆ ಪಾರ್ಕ್ ಮಾಡಿ, ಸೊ ಇನ್ನೊಂದು ಅಲ್ಲಿದೆ. ನಮ್ಮ ಹುಡುಗ ಮನೆ ಹತ್ರ ಬಂದಿದ್ದೀನಿ. ಅವ್ನು ಬರ್ಬೇಕು, ಅವನಿಗೋಸ್ಕರ ವೆಯ್ಟಿಂಗು. ಅದೇನಪ್ಪ ಒಬ್ಬೊಬ್ಬರು ಹೋಗಿ ಬೇಜಾರುತ್ತೋ, ಒಂಥರ ಲೋನ್ಲಿ ಫೀಲ್ ಆಗುತ್ತೆ ಹಂಗೆ. ಅದಕ್ಕೆ ನೆನೆ ಗಾಡಿ ತೊಗೊಬಂದೆ. ಆ್ಯಕ್ಚುಲಿ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಬಂದ ನಮ್ಮ ಅಣ್ತಮ್ಮ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಬ್ರೋ ಕೋಡ್ ಅಂತ ಅಂದ್ಬಿಟ್ಟು ಕಾರ್ ತೊಗೊಳ್ಳೋಣ ಅಂತಿದೆ. ಮತ್ತೆ ಕಾರಲ್ಲಿ ಬರೋ ಟ್ರಾಫಿಕ್ ಆಗ್ಬಿಡುತ್ತೆ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಈಗ ಗಾಡಿ ತೊಗೊಂಡು ನಮ್ಮ ಚೇತು ಅವ್ರನ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಸಿಗ್ತೀನಿ. ಲವ್ ಯು. ಇಲ್ಲೇ ನೋಡಿ ಹಾಯ್ ಮಾಡ್ತಿದ್ದಾರೆ ಅಕ್ಕ. ಹಾಯ್ ಅಕ್ಕ, ಆರಾಮಾ? ಇದಾ ನೋಡಿ, ನಮ್ಮ ಹುಡುಗ ಡೈಮಂಡ್ ಹಾರ ತಗೊಂತವ್ನೆ. ಏನೇ ಗಾಡಿ ಹಾಕೊಂಡ್ಲಿ ನಮ್ಮ ಮಕ್ಕಳಿಗೆ ಬರೋದು ಆರಾಮ್ ಹತ್ರ ಕ್ರೇಜಿ ಅಕ್ಕ. ನಾನು ಯಾವುದೇ ಗಾಡಿ ತಗೊಂಡ್ರೆ ಇವ್ರ ಹತ್ರನೇ ಬರೋದು. ಸೊ ಒಂಥರ ಲಕ್ಕಿ ಹ್ಯಾಂಡ್ ನಮ್ಗೆ ಅಂತ ಹೇಳಿದೀನಿ. ಕಾಸು ಕೊಡ್ತೀವಪ್ಪ ಕೊಲಾಬ್ರೇಷನ್ ಅಲ್ಲ. ಇಲ್ಲ ಕಾಸು ಕೊಡ್ತಾವ ನಮ್ಮ ಹುಡುಗ, ಯಾವತ್ತಾಗಲ್ಲ ತಗೊಂಡೋಗಿಲ್ಲ. ಸೂಪರ್ ಇವನು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೊ ಮಚ್. ಸೊ ಹೂವು ತಗೊಂಡಾಯ್ತು. ಹೂವು ಜೊತೆ ಕಾಂಪ್ಲಿಮೆಂಟರಿ ಆಗಿ ಇನ್ನೊಂದು ಹಾರ, ಮಲ್ಲಿಗೆ ಹೂವಿನ ದಿಂಟು ಏನೇನೋ ಕೊಟ್ಟಿದ್ದಾರೆ ಅಕ್ಕ. ಸೊ ಒಂಥರ ಹೋಮ್ಲಿ ಫೀಲ್ ನಮ್ಗೆ ಅಂಗಡಿ. ಸೊ ಅದಕ್ಕೋಸ್ಕರ ಯಾವಾಗಲೂ ಇಲ್ಲೇ ಬರೋದು. ಆರ ಮಾತ್ರ ಮಸ್ತಾಗಿದೆ, ಕ್ರೇಜಿ ಆಗಿದೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಯಾವುದೇ ಗಾಡಿ ತಗೊಂಡ್ರೆ ಇಲ್ಲೇ ಫಿಕ್ಸು. ನೆಕ್ಸ್ಟ್ ರೋಲ್ಸ್ ರಾಯ್ಸು. ಸೊ ಹಾಯ್, ಇದು ನನ್ನ ಇವತ್ತಿನ ಔಟ್ಫಿಟ್ಟು. ಸೊ ಹೂವನ್ನ ಡಿಕ್ಕಿ ಒಳಗಡೆ ಹಾಕೋಣ. ನೋಡಿ, ಹೂವನಾರ ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ಮನೆಗೆ ಬರ್ತಾರೆ ಆನೇನು ಅಷ್ಟೇ ದೊಡ್ಡದಾಗಿದೆ ಅಂತ ಅರ್ಥ. ಔಟ್ಫಿಟ್ಟು ಇದು ನಮ್ಮ ಪಟೇಲ್ರ ಔಟ್ಫಿಟ್. ಇಲ್ಲಿ ನಮ್ಮ ಮರಿ ಪಟೇಲ್ರು. ಹಾಯ್ ಮಾಡ್ಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್. ಸೊ ಹೋಗ್ತಾ ಇದೀವಿ ಈಗ ಟುವರ್ಡ್ಸ್ ಶೋರೂಮು. ಏನನ್ಸುತ್ತೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಹೊಸ ಗಾಡಿಗಳು ಪರ್ಚೇಸ್ ಮಾಡೋದು? ಇಟ್ಸ್ ಎ ಗುಡ್ ಥಿಂಗ್ ಆರ್ ಬ್ಯಾಡ್ ಚಾಯ್ಸ್? ವಾಟ್ ಯು ಥಿಂಕ್? ಟ್ರಾಫಿಕಲ್ ಗಾಡಿ ಓಡಿಸೋಕೆ, ಬೆಂಗಳೂರಲ್ಲಿ ಟ್ರಾಫಿಕಲ್ ಗಾಡಿ ಓಡಿಸೋರು ಪ್ರಪಂಚದಲ್ಲಿ ಎಲ್ಲರೂ ಓಡಿಸ್ತಾರೆ. ಹೀಗಾಗಿ ಟ್ರಾಫಿಕ್ ಅಲ್ಲೇ ಓಡಿಸ್ಬೇಕು, ಮಜಾ ಇರೋದೇ ಟ್ರಾಫಿಕ್ ಅಲ್ಲಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಬೆಂಗಳೂರು ವೆದರ್. ಬೆಣ್ಣೆ ಇದ್ದಂಗಿದೆ. ಈ ತರ ವೆದರ್ ಎಲ್ಲ ಇದ್ಬಿಟ್ರೆ ಶೂಟ್ಗೆ ಕ್ರೇಜಿ. ಒಂದೆರಡು ರ್ಯಾಪಿಡ್ ಫೈರ್ ತರ ಒಂದು 4-5 ಕ್ವಶನ್ ಕೇಳ್ತೀವಿ, ಪಟ ಅಂತ ಆನ್ಸರ್ ಮಾಡ್ಬೇಕು. 1 by 1 ಕೇಳ್ಬೇಕು. ಅದನ್ನೇ 1 by 1 ಕೇಳೋದು. 1 by 1 ಆದ್ಮೇಲೆ 1 by 1ಗೆ ಆನ್ಸರ್ ಮಾಡಿ. Here we go. ರಸಪ್ರಶ್ನೆಗಳ ಹಂತದಲ್ಲಿದ್ದೇವೆ ಈಗ ನಾವು. ನಕಾರಾತ್ಮಕ ತಂತ್ರಗಳಿಗೆ ಇಲ್ಲಿ ಅವಕಾಶವಿಲ್ಲ. ಈ ದೊಡ್ಡ ಗಾಡಿ ಎಲ್ಲ ಇಡ್ತಾರಲ್ಲ, ಎಲ್ಲ ಈಗ ಸಕ್ಸಸ್ಫುಲ್ ಮ್ಯಾನ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಆಕ್ಟರ್ಸ್ಗಳಾಗಿರ್ಬೋದು, ಅದೇನ್ ಇಂಡಿಕೇಟ್ ಮಾಡುತ್ತೆ? ಅವ್ರ ಸಕ್ಸಸ್ ಅಥವಾ ಅವ್ರ ಕಂಫರ್ಟ್ನೆಸ್ ಅಥವಾ ಅವ್ರಿಗೆ ಇಷ್ಟ ಅಂತ ತಗೋತಾರ? ದೊಡ್ಡ ಗಾಡಿ ತಗೊಳ್ಳೋದ್ರಿಂದ ಇರೋ ಉದ್ದೇಶ ಏನು?
ಕಷ್ಟಪಟ್ಟು ಸಂಪಾದನೆ. 3 ತರ ತೋರ್ಸುತ್ತೆ. ಒಂದು ತುಂಬಾ ಅವ್ರ ತಂದೆ ತಾಯಿನ ದುಡ್ಡು ಮಾಡಿ ಬಂದಾಗ ಪ್ರೆಸ್ಟೀಜ್ ತಗೊಳ್ತಾರೆ. ಎರಡನೇದು ತುಂಬಾ ದುಡ್ಡು ಮಾಡ್ಬಿಟ್ಟು ಆದ್ಮೇಲೆ ಸೇಫ್ಟಿ ಇರ್ಬೇಕಲ್ಲ, ಬದುಕೋಕ್ಕೋಸ್ಕರ ಸೇಫ್ಟಿ ಇರ್ಬೇಕಪ್ಪ, ಹೊರಗಡೆ ಓಡಾಡ್ತೀವಿ ಅಂತ ತಗೊಳ್ತಾರೆ. 3ನೇದು ಕಷ್ಟಪಟ್ಟು ಎಲ್ಲ ಅಚೀವ್ಮೆಂಟ್ ಆಗಿದೆ, ಮತ್ತೆ ಯಾವ್ದ್ರಲ್ಲಿ ನಾವು ಏನಾದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜೀವನ ಮಾಡ್ಬೇಕಲ್ಲ ಅನ್ನೋದಕ್ಕೆ ತಮ್ಗಿರುವಂತ ಆಸೆಗಳಿಗೋಸ್ಕರ ತಗೊಳ್ತಾರೆ, ಫುಲ್ಫಿಲ್ ಮಾಡಿಸ್ಕೊಳ್ಳಿಕ್ಕೆ. ಓಕೆ, ಸಾಧನೆ ಮಾಡಿದೀವಪ್ಪ, ನಮ್ದು ಇಲ್ಲಿಗೆ ಫುಲ್ಫಿಲ್, ಅಟ್ಲೀಸ್ಟ್ ಎಂಜಾಯ್ ಮಾಡೋಣ ಅನ್ನೋ ತರ ತಗೊಳ್ತಾರೆ. ಸೊ ಒಂದು ಕಾರ್ ತಗೊಳ್ಳೋದ್ರಿಂದ ಮನುಷ್ಯನ ಸ್ಟೇಟಸ್, ಅವ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಅವ್ನ ರೆಸ್ಪೆಕ್ಟ್ ಅದರಿಂದ ಜನರು ಅಳಿತಾರೆ ಅಂತಾರೆ. ನಿಜನಾ? ತುಂಬಾ ಮೆಟೀರಿಯಲಿಸ್ಟಿಕ್ ಮೈಂಡ್ ಸೆಟ್ ಅಂತಾರಲ್ಲ ಜನ. ಅವೆಲ್ಲ ಸುಳ್ಳು. ಇವಾಗೇನು 5 ಲಕ್ಷ ಕೊಟ್ರೆ ಪ್ರತಿಯೊಬ್ರು ಕಾರ್ ತಗೊಳ್ತಾರೆ. ಅಲ್ಲ, ಡಿಪೆಂಡ್ ಅಪಾನ್ ಬ್ರ್ಯಾಂಡ್ಸ್ ಇದೆ. ಅದಕ್ಕೇನೆ ರಾಲ್ಸ್ ರಾಯ್ಸ್ ಕಾರ್ ನ ಪರ್ಟಿಕ್ಯುಲರ್ ಬ್ಯಾಲೆನ್ಸ್ ಶೀಟ್ ನೋಡಿ ಕೊಡುವಂತದ್ದು ಎಲ್ರಿಗೂ ಕೊಡಲ್ಲ. ಅದರ ಇರುತ್ತೆ. ಈಗ ಕಾರ್ ಅನ್ನೋದು ಎಲ್ರಿಗೂ ಸಿಗುತ್ತೆ, ಆ ಕಾರಲ್ಲಿ ಯಾವ ಕಾರ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಯಾರ ಹತ್ರ ಯಾವ ಕಾರ್ ಇದೆ ಅದು ಅವ್ರಿಗೆ ಸೂಪರ್ ಕಾರ್ ಅನ್ನೋ ತರ, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಯಾವ್ದೇ ಕಾರ್ ಇದ್ರು. ಸೊ ಕಷ್ಟಪಟ್ಟು ದುಡ್ಡು ತಗೊಂಡ್ರೆ ಅದಕ್ಕೆ ನ್ಯಾನೋಗೂ ಬೆಲೆ ಇದೆ, ಆಲ್ಟೋಗೂ ಬೆಲೆ ಇದೆ, ಜೆನ್ಗೂ ಬೆಲೆ ಇದೆ. ಬಟ್ ಕೆಲವು ಸತಿ ಏನಾಗುತ್ತೆ ಅಂತಂದ್ರೆ, ಈ ಗಾಡಿಗಳು ನಮ್ಮ ಹತ್ರ ಇರುವಂತ ಮೆಟೀರಿಯಲಿಸ್ಟಿಕ್ ಮೈಂಡ್ ಸೆಟ್ ಇರುವಂತ ಜನಗಳು ಅದು ನೋಡಿ ವ್ಯಾಲ್ಯೂ ಮಾಡೋದು, ಅದು ನಡೆಯುತ್ತೆ. ಅದು ಆಕ್ಚುಲಿ ಇರೋದೇ ಹೆಂಗೆ. ಪ್ರತಿಯೊಬ್ರು ಸ್ಕ್ರಾಚ್ ಇಂದ ಬಂದಿರೋರು ಒಂದು ಸಣ್ಣ ಕಾರಿಂದಾನೆ ಸ್ಟಾರ್ಟ್ ಮಾಡಿರ್ತಾರೆ. ಆಗ ಅದು ಸಣ್ಣದಾಗಿನೇ ಸ್ಟಾರ್ಟ್ ಮಾಡಿರ್ತಾರೆ. ಒಂದ್ ಹಂತಕ್ಕೆ ಹೋದಂಗೆ ಅಫ್ಕೋರ್ಸ್ ತೋರಿಸುತ್ತೆ ಒಂದು ಬೆಳವಣಿಗೆಯಲ್ಲಿ ಒಂದು ಅಚೀವ್ಮೆಂಟ್ ಮಾಡಿದಾನಪ್ಪ ಅಂತ ಬೇರೆ ಕಾಣಿಸುತ್ತದೆ. ಸ್ಟೇಟಸ್ ಏನಾದ್ರು ಇವತ್ತನ್ನ ಅಳಿಯುವಂತದ್ದೇ ಒಂದು ಮನೆ, ಒಂದು ಕಾರ್. ಈಗ ಒಂದೊಂದು ಸೇವಿಂಗ್ಸ್ ಗಳು ಇರುತ್ತೆ ಅಥವಾ ಕಾರ್ಡ್ಸ್ ಇರುತ್ತೆ. ಫಸ್ಟ್ ಮನೆ ಮಾಡೋ ಮುಂಚೆನೆ ಒಂದು ಕಾರ್ ತಗೊಳ್ಳಿ, ಅವಾಗ ಒಂದು ನಿಮ್ಗೊಂದು ಇದಿರುತ್ತೆ, ಒಂದು ವ್ಯಾಲ್ಯೂ ಇರುತ್ತೆ ಹಂಗೆ ಅಂತಾರೆ. ಫಸ್ಟ್ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮೆಂಟಾಲಿಟಿ ಹೆಂಗಿರುತ್ತೆ. ಒಬ್ರು ಫಸ್ಟ್ ಸ್ಟೆಬಿಲಿಟಿ ಆಗೋಣ ಅಂತ ಮಾಡ್ತಾರೆ, ಒಬ್ರು ಫಸ್ಟ್ ಒಂದು ಗೂಡು, ಒಂದು ಚಿಕ್ಕದ್ ಮನೆ ಕಟ್ಕೊಳ್ಳೋಣಪ್ಪ, ಆಮೇಲೆ ಕಾರ್ ಶೋಕಿ ಮಾಡೋಣ, ಚಿಕ್ಕ ಸಾಕು ನಮ್ಗೆ ಫ್ಯಾಮಿಲಿಗೆ ಅಂತ ತಗೊಳ್ತಾರೆ. ಅಂತ ಬೆಳಿತಾ ಒಂದು ಅಚೀವ್ಮೆಂಟ್ ಎಲ್ಲ ಮಾಡಿ ಎಲ್ಲ ಒಂದು ಹೌದಾ ಎಲ್ಲ ಆದ್ಮೇಲೆ ಯಾಕೆ ಒಂದು ಸ್ಟೇಟಸ್ ತಕ್ಕಂತ ಒಂದು ಕಾರ್ ಇಟ್ಕೊಳ್ಳೋಣ, ಒಂದು ಸೇಫ್ಟಿ ಇರ್ಲಿತ್ತೆ ಫ್ಯಾಮಿಲಿಗಳಿಗೋಸ್ಕರ ಅಂತ ತಗೊಳ್ತಾರೆ. ಜರ್ನಿ ಏನಂತಂದ್ರೆ ಸ್ವಿಫ್ಟ್ ಕಾರ್ ಫಸ್ಟ್ ಯಾವ್ದಿದು? ನಂದು ಸೆಂಟ್ರೋ ಸೆಕೆಂಡ್ ಹ್ಯಾಂಡ್ ಬೇಸಿಕ್ ಮಾಡಲ್ ಸೆಂಟ್ರೋ ನಂದು ಡ್ರೀಮ್ ಕಾರ್ ಆಗಿತ್ತು ಒನ್ಸ್ ಅಪಾನ್ ಎ ಟೈಮ್. ಈ ಸೆಕೆಂಡ್ ಹ್ಯಾಂಡ್ ಸೆಂಟ್ರೋ 1,80,000 ರೂಪಾಯಿ ತಗೊಂಡ್ಬೇಕಾದ್ರೆ 2 ವರ್ಷ ಮುಂಚೆ ಪ್ಲಾನ್ ಮಾಡಿ ತಗೊಂಡಿದ್ದು. ಅದಾದ್ಮೇಲೆ ಇನ್ನೊಂದು ಸ್ವಿಫ್ಟ್ ಹೋಗಿದ್ದು, ಅದು ಕೂಡ ಸೆಕೆಂಡ್ ಹ್ಯಾಂಡ್ 3 lakh ಚೇಂಜ್. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಸ್ಟೆಪ್ ಬೈ ಇನ್ನೊಂದು ವರ್ಣ, ಆಮೇಲೆ ಸ್ಕೋಡಾ ಕ್ರೆಟಾ, ಅದಾದ್ಮೇಲೆ ಇನ್ಯಾವುದು ಕ್ರೆಟಾ, ಅದಾದ್ಮೇಲೆ XV500, ಅದಾದ್ಮೇಲೆ ದೊಡ್ಡ ಗಾಡಿ ಅಂತ ಫಸ್ಟ್ ತಗೊಂಡಿದ್ದು ಮರ್ಸಿಡೀಸಾ? ಬ್ರ್ಯಾಂಡ್ ಅಂತ ಬಂದ್ರೆ ಮರ್ಸಿಡೀಸ್. ಅದಾದ್ಮೇಲೆ ಹಂಗೆ ಫಾರ್ಚುನರ್. ಕಾರ್ ಚೇಂಜ್ ಆಗ್ತಾ ಇರುತ್ತೆ. ಇನ್ನೂ ದೊಡ್ಡ ಗಾಡಿ ಅದು SUV ಅಲ್ಲೇ ಒಂದು ಬಾಸ್ ಅನ್ಬೋದು, ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಅಂತ ಗಾಡಿ ತರಕ್ ಹೋಗ್ತಾ ಇದೀವಿ, ಖುಷಿ ಇದೆ. ಸೊ ಒಂದು ಫ್ಯಾಮಿಲಿಗೆ ಒಂದು ಮೆಂಬರ್ ಆಡ್ ಆದಂಗೆ ಕೆಲವೊಂದೊಂದು ವಸ್ತುಗಳು, ಅದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಒಂದು ಎಲೆಕ್ಟ್ರಿಕ್ ಬೈಕ್ ಆಗಿರ್ಬೋದು, ಒಂದು ಸೈಕಲ್ ಆಗಿರ್ಬೋದು. ಐ ರೆಸ್ಪೆಕ್ಟ್ ಎವ್ರಿ ವೆಹಿಕಲ್, ಎವ್ರಿ ಬೈಕ್, ಸ್ಕೂಟರ್, ಮೊಪೆಡ್, ಕಾರು, ಸೂಪರ್ ಕಾರ್ಸು. ಬನ್ನಿ ಶೋರೂಮ್ ಹತ್ರ ಹೋಗೋಣ. ಜಾಸ್ತಿ ಇಲ್ಲಿ ಆಯ್ತು ರಸಪ್ರಶ್ನೆಯಲ್ಲಿ ಒಳ್ಳೊಳ್ಳೆ ಉತ್ತರ ಸಿಕ್ಕಿದೆ. ನಾವು ಮುಂದೆ ಇನ್ನು ಚೆನ್ನಾಗಿರೋ ಕಾರ್ ತಗೊಳ್ಳೋಣ, ನೀವು ತಗೊಳ್ಳಿ. ಓಕೆ, ಸಿ ಯು ಅಟ್ ಶೋರೂಮ್. ಫೈನಲಿ ಬಂದ್ರಿ. ಹಾಯ್ ಸರ್. ಹಾಯ್. ಲ್ಯಾಂಡ್ ರೋವರ್ ಶೋರೂಮ್ಗೆ ರೇಂಜ್ ರೋವರ್ ತಗೊಳಕ್ಕೆ ರೇಂಜ್ ರೋವರ್ ಅಲ್ಲಿ ಬಂದಿದ್ದೀವಿ. ಈ ಶೋರೂಮ್ ಬಂದ್ಬಿಟ್ಟು ಬ್ರೂಕ್ ಫೀಲ್ಡ್ ಅಲ್ಲಿ ಇದೆ, ಲ್ಯಾಂಡ್ ರೋವರ್ ಶಕ್ತಿ ಆಟೋ ಕಾರ್ಸ್ ಅಂತ. ಲಾಸ್ಟ್ ಟೈಮ್ ನಾವು ಇವೆಲ್ಲಾರ್ ಕಾರ್ ತಗೊಂಡಿದ್ದು ಯಲಹಂಕ ನ್ಯೂ ಏರ್ಪೋರ್ಟ್ ರೋಡ್ ಅಲ್ಲಿರುವಂತ ಲ್ಯಾಂಡ್ ರೋವರ್ ಮಾರ್ಕ್ಲ್ಯಾಂಡ್ ಶೋರೂಮ್ ಅಲ್ಲಿ. ಬಟ್ ಅಲ್ಲಿ ನಾವು ತಗೋಬೇಕಾಗಿರೋ ಕಾರ್ ಇರಲಿಲ್ಲ. ಈ ಔಟ್ಲೆಟ್ ಅಲ್ಲಿ ಇದೆ ನಮಗೆ ಬೇಕಾಗಿರುವಂತ ಗಾಡಿ, ನಾವು ತಗೋದಿರೋ ಮಾಡೆಲ್. ಥ್ಯಾಂಕ್ ಯು. ರೆಡ್ಡಿ ಇಲ್ಲಿ ನೋಡ ಬ್ಲಾಗು ನೋಡಿರ್ತೀರ ನೀವು ಇವನ್ನ. ಯಾವ ಬ್ಲಾಗು? ಕುಕ್ಕೆ ಸುಬ್ರಹ್ಮಣ್ಯ ಬ್ಲಾಗ್ ಅಲ್ಲಿಲ್ಲ. ನಿಮ್ ಬಾಸ್ ಅಲ್ಲು ಅರ್ಜುನ್ ಹತ್ರ ಇದೆಯಲ್ಲ, ಓಡ್ಸಕ್ ಬರದಲ್ಲಿ ಫುಟ್ಪಾತ್ ಮೇಲೆ ಹಚ್ಬಿಟ್ಟಿದ್ರಲ್ಲ ಇದೇ ಗಾಡಿ. ವಿಚ್ ಇಸ್ ಯುವರ್ ಫೇವ್ರೆಟ್ ಕಾರ್, ಡ್ರೀಮ್ ಕಾರ್? ಯಾವ್ದು ರೆಡಿ ನಿಂದು? ಯಾವುದು? ಓಕೆ, ನಿನ್ ಚೆನ್ನಾಗಿದೆ ಅನ್ಸೋದು ಈ ಟೈಮ್? ಪೋಲೋ GT. ಪೋಲೋ ಡ್ರೀಮ್ ಕಾರ್ ಅಂತ ಏನಿಲ್ಲ, ಬಟ್ ಐ ಲೈಕ್ ದಟ್. ನೈಸ್. ಪೋಲೋ ಫ್ಯಾನ್ ಬಾಯ್ ಯಾವಾಗಲೂ ನಾವು, ಯಾವುದೇ ಗಾಡಿ ಇದ್ರು. ಸೊ ನಮ್ಮ ಗಾಡಿ ಅಲ್ಲಿದೆ, ರೆಡಿ ಇದೆ. ಸೊ ಅಲ್ಲಿ ಕವರ್ ಮಾಡ್ಬಿಟ್ಟು
ಇಟ್ಟಿದ್ದಾರೆ. ಆ್ಯಕ್ಚುಲಿ ರೆಡ್ ಕಲರ್ದು ಕವರ್ ಮಾಡ್ಸೋಣ ಅಥವಾ ಬ್ಲೂ ಇದ್ರೆ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ವೈಟ್ ಇದೆ, ಬ್ಲ್ಯಾಕ್ ಇದೆಯಂತೆ. ಬ್ಲ್ಯಾಕ್ ಆ್ಯಕ್ಚುಲಿ ಸ್ಟಾರ್ಟಿಂಗೇ ಬೇಡ, ಒಂಥರ ಕೈಂಡ್ ಆಫ್ ಡಾರ್ಕ್ನೆಸ್ಸು, ಸಿಂಬಲ್ ಆಫ್ ಡಾರ್ಕ್ನೆಸ್ಸು ಒಂಥರ ಏನೋ ಇರುತ್ತಲ್ಲ ಸೂಪರ್ಸ್ಟಿಷನ್ಸು, ಹಾಗಾಗೋದು ಬೇಡ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದೆ ಚೇಂಜ್ ಮಾಡ್ಸೋಕ್ಕೆ ಕಲರು. ಬಟ್ ಬ್ಲ್ಯಾಕ್ ಬೇಡ ಅಂತಂದ್ರೆ ಏನಂದ್ರೆ ಬ್ಲ್ಯಾಕಿಗೆ It's not good luck. ಸಖತ್ ಕೋಆಪರೇಟಿವ್ ನಮ್ಮ ಶಕ್ತಿ ಕಾರ್ ಶಾಪು ಸಖತ್ ಬಂದು ಟೆಸ್ಟ್ ಡ್ರೈವ್ ಹೋಗಿದ್ವಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಹೇಳಿದ್ರಲ್ಲ ಕರೆಕ್ಟ್, ಇಲ್ಲಿ ಆಟೋಬಯೋಗ್ರಫಿ ಅಂತ ಬರುತ್ತೆ ಅಂತ. ಲಾಸ್ಟ್ ಟೈಮ್ ಎಲ್ಲರೂ ನೋಡಕ್ ಬಂದಾಗ ಇದೇ ತರ ಒಂದು ಗಾಡಿ ನಿಂತಿತ್ತು ಆಟೋಬಯೋಗ್ರಫಿ. ಅದು ಇಸ್ಪಿ ಸ್ಪೆಷಲ್ ವೆಹಿಕಲ್ ಅಂತ ಫಸ್ಟ್ ಟೈಮ್ ಅದೇ ನೋಡಿದ್ವಿ. ಇದು ಯಾವಾಗ ತಗೋತೀವೋ ಅಂತ ಲಾಸ್ಟ್ 2024 ಆಗಸ್ಟಲ್ಲೋ ಏನೋ ತಗೊಂಡಾಗ 6 ಕಾರ್ ಎಲ್ಲರೂ ತಗೊಂಡಿದ್ದ ಥರ. ಆದಷ್ಟು ಬೇಗನೆ ಆಟೋ ಆಗಿದೆ. ಚಲ ಚಲ ಸಂಘ ಹಾಕೋಣ, ಬನ್ನಿ ಕೂತ್ಕೊಳ್ಳೋಣ. ಇನ್ನೂ ಇದರಲ್ಲಿ ಏನು ಗೊತ್ತಾ, ಅನ್ಲಾಕ್ ಮಾಡಿದೆ. ಸೊ ಈಗ ಬರಲ್ಲ, ಈಗ ಜಸ್ಟ್ ಮಿರರ್ ಮಾತ್ರ ಓಪನ್ ಆಗುತ್ತೆ. ಓಪನ್ ಪ್ರೆಸ್ ಮಾಡಿದಾಗ ಅನ್ಲಾಕ್ ನೆಕ್ಸ್ಟ್ ಸರ್ ಜ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಅರೇಂಜ್ ಮಾಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಯೆಸ್. ಯೆಸ್. ಓಕೆ. ಸೊ ಕೇಕ್ ಕಟಿಂಗ್ ಪ್ರೊಸೀಜರ್ ಎಲ್ಲ ಮುಗೀತು. ಆ್ಯಂಡ್ ಡಾಕ್ಯುಮೆಂಟ್ ಏನು ಸೈನ್ ಮಾಡಬೇಕು ಅದೆಲ್ಲ ಅದು ಮುಗೀತು. ಸೊ ಈಗ ಕಾರ್ನ ಡೆಲಿವರಿ ತಗೊಳ್ಳೋಂಥ ಸಮಯ. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. Ready? 3, 2, 1. ಗೋ! Thank you for your cooperation, sir. Thank you. Thank you. Thank you. Thank you. Thank you. Okay. We are also planting one tree, sir, with half of your name. For one car, one tree. ನೋಡಿರ್ಲಿಲ್ಲ ಗಾಡಿ ಇಲ್ಲ, ಯಾರು ಟೆಸ್ಟ್ ಡ್ರೈವ್ ಬಂದಿರೋದ್ರಿಂದ ಮೂಮೆಂಟ್ ಆಗಿದೋ ಅದು ಬೇರೆ ಗಾಡಿನೇ. ಅದ್ಯಾವ್ದು ಚೆಸ್ಸಿ.
ಇದೇ ಫಸ್ಟ್ ಹಂಗ ನೋಡ್ತಿರೋದು ಇಲ್ಲಿ ರಿವೀಲ್ ಆಗ್ತಿದೆ. ಬಟ್ ಅರೇಂಜ್ಮೆಂಟ್ ಸಕಾಲ ಮಾಡಿದ್ರಿ, ನೈಸ್. ಥ್ಯಾಂಕ್ ಯು ರೆಡಿ. ಈಗ ನಿಮ್ಗೆ ಕೊಟ್ಟಿದ್ದೆ ಆ ಥರ ನಾನು ಏನೇನೆಲ್ಲ ಹೇಳಿದ್ದೀನಿ ನೋಡಿ ನಿಮ್ಮ ಬಗ್ಗೆ. ಹೇಗಿದೆ ಕಾರು? ಪಾಪ ಮೊಬೈಲ್ ವಿಡಿಯೋ ಮಾಡೋರು ಬಿಸಿ ಆಗ್ಬಿಟ್ಟಿದ್ದ ಇವನು. ಆಲ್ವೇಸ್ ಬಿಹೈಂಡ್ ದ ಕ್ಯಾಮ್ರಾ, ಬಿಹೈಂಡ್ ಎಲ್ಲ ಎವ್ರಿಥಿಂಗ್. ಬೇರೆ ಓನರ್ ಹಾಕಿದ್ರು, ಅದನ್ನು ತೆಗ್ದು ನಾನು ತಂದಿರೋದು ಹಾಕ್ಸ್ತಾ ಇದ್ದೀನಿ. ಕಾಲು ನಾವು ಬಲಗಾಲ ಇಡ್ತೀವಿ, ಯಾಕಂತಂದ್ರೆ ಇಲ್ಲಿ ಸ್ಪೇಸ್ ತುಂಬಾನೇ ಇದೆ. ಸೊ ಯಾ ಸ್ಟಾರ್ಟ್ ಆಯ್ತು. ಆಕ್ಚುಲಿ ಮೊನ್ನೆ ಟೆಸ್ಟ್ ಡ್ರೈವ್ಗೆ ಕಾರ್ ತಂದಾಗ ಅದು ಬ್ಲರ್ ಮಾಡಿದೆ, ಅಪ್ಗ್ರೇಡ್ ಅಲರ್ಟ್ ಅಂತ. ಸೊ ಅವಾಗ ನೋಡಿರ್ತೀರಿ ಎಷ್ಟು ಜನ, ತುಂಬಾ ಜನ ಗೆಸ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ. ಗಾಡಿಯಿಂದ ನಮ್ಗೆ ಒಳ್ಳೇದಾಗ್ಲಿ, ನಮ್ಮಿಂದ ಗಾಡಿಗೆ ಒಳ್ಳೇದಾಗ್ಲಿ. ಗುಡ್. ಸೊ ಫೈನಲಿ ಕಾರ್ ಸ್ಟಾರ್ಟ್ ಆಯ್ತು, ಮೂವ್ ಮಾಡ್ತಾ ಏನಾದ್ರು ಟ್ರೈನ್ ಓಡಿಸ್ದಂಗ ಆಗ್ತದೆ, ಅಷ್ಟು ಉದ್ದ ಐತೆ ಮುಂದೆ ಟ್ರೈನ್. ಅಲ್ಲಿದೆ ಹ್ಯೂಜ್ ಸಖತ್ ದೊಡ್ಡ ಗಾಡಿನೋ ಫೀಲ್. ಸೊ ಫೋಟೋ ಶೂಟ್ ಪ್ರೋಗ್ರಾಮ್ ಇನ್ನೂ ಹೋಗ್ತಾ ಇದೆ, ನಡೀತಾ ಇದೆ. ಸಸ್ಪೆನ್ಷನ್ ನೋಡಿ, ಓಕೆ. ಬೇರೆ ಕಾರಲ್ಲಿ ಇಲ್ದಿರೋದು, ಹಾ ನೀವು ಇದ್ರ ಮೇಲೆ ಕುತ್ಕೋಬಹುದು. ಓಕೆ. ಕುತ್ಕೊಳ್ಳೋಕೆ ಸೆಕ್ಷನ್ಸ್ ಇರುತ್ತೆ. ಎಷ್ಟು ಅವರೆಲ್ಲ 300 kg ವರೆಗೂ ವೆಯ್ಟ್ ಇದು ಮಾಡ್ಬೋದಾ? ಕೆಜಿ ವೆಯ್ಟ್ ಆಗುತ್ತೆ. ಜಸ್ಟ್ ಈ ಎರಡು ಓಕೆ ಹಿಂಜಸ್ ಇದೆ ನೋಡಿ, ಜಾಯಿಂಟ್ ಹಿಂಜಸ್. ಓಕೆ. ಏನಂದ್ರೆ ಇದು ಸೀಟ್ ಬೇರೆ ಬರುತ್ತೆ. ನೈಸ್. ಕೆಳಗಡೆ ಅದನ್ನ ಅರೌಂಡ್ 300 kg ವೆಯ್ಟ್ ಡಿಪೆಂಡ್. ಆಟೋ ಬೇರೆ ಓಕೆ. ಟೈಪ್ ಮಾಡಿಕೊಂಡು ಸೀಟ್ಸ್ ಅಂತ ಹೋದ್ರೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇಲ್ಲಿ ಬರೋದು. ಓಕೆ. ಮಸಾಜರ್ಸ್ಗೆ ಮಸಾಜ್ ಅಂತ ಟ್ಯಾಪ್ ಮಾಡಿದ್ರೆ ನಾವು ಬ್ಯಾಕ್ ಸೈಡ್ ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಓಕೆ. ಸೊ ಇವಾಗ ಫ್ರಂಟ್ ಬೇಕಂದ್ರೆ ಸ್ವಿಚ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿದಕ್ಕೆ ಇವಾಗ ಕೂಲಿಂಗ್ ಸೀಟ್ ಆಕ್ಟಿವೇಟ್ ಆಗಿದೆ. ಸೊ ನಾವು ಇಲ್ಲಿ ಟ್ಯಾಪ್ ಮಾಡ್ಕೊಂಡ್ರೆ ಮಸಾಜರ್ ಯಾವ ಫಂಕ್ಷನ್ ಬೇಕು, ಎಷ್ಟು ಇನ್ಸೆನ್ಸಿಟಿ ಇದನ್ನ ಇಟ್ಕೋಬಹುದು. ಆಗ್ತದೆ ಹಿಂದೆ ಬೆನ್ಗೆ. ವೈ ಓನ್ಲಿ ಆಟೋಬಯೋಗ್ರಫಿ, ಇದ್ರಲ್ಲಿ ಏನ್ ಸ್ಪೆಷಲ್ ಅನ್ನತಾರೆ? ಎಕ್ಸ್ಕ್ಲೂಸಿವ್ ಏನಂತಂದ್ರೆ ಇದರಲ್ಲಿ ಹಿಂದೆಗಡೆ ನಿಮ್ಗೆ VIP ಸೀಟ್ಸ್ ಬರುತ್ತಲ್ಲ, ಹಾ. ಸೊ ಅದು ನಾನು ಕೂತಿದ್ದಕ್ಕೆ ಇದು ಸೀಟ್ ಮುಂದಕ್ಕೆ ಹೋಗಲ್ಲ. ಓಕೆ. ಬಟನ್ ಟ್ಯಾಪ್ ಮಾಡಿ ನಾನು ಸ್ವಲ್ಪ ಆಚೆ ಎಳಿತೀನಿ, ಓಕೆ. ಅದು ಗೊತ್ತಾಗತ್ತೆ ಏನಂತ. ಓಕೆ. ಕಾರ್ ಆನ್ ಇದೆಯಲ್ಲ, ಓಕೆ. ಅಡ್ಜಸ್ಟ್ ಹೋದ್ರೆ ನಾವು ರೆಸ್ಟ್ ಅಂತ ಮಾಡಬೇಕು. ಓಕೆ. ಇದು ರೀಸೆಟ್ ರಿಕ್ಲೈನ್ ನೋಡಿ, ಸೀಟ್ ಮುಂದೆ ಹೋಗುತ್ತೆ, ಅದು ಆಚೆ ಬರುತ್ತೆ. ಹೆಡ್ ಕೂಡ ಬೆಂಡ್ ಆಗ್ತಿದೆ. PVR ಅಲ್ಲಿ ಕುತ್ಕೊಂಡಂಗಿದೆಯಾ ಲಾಸ್ಟ್? ಕಾರ್ನರ್ ಸೀಟ್ ಬುಕ್ ಮಾಡ್ದಂಗಿದೆ ಇಬ್ರದು. ಸೊ ಇನ್ನಿಲ್ಲೆಲ್ಲ ಮುಗೀತು, ಆಲ್ಮೋಸ್ಟ್ ಪ್ರೊಸೀಜರ್ ಮುಗೀತು. ಇದನ್ನ ತಗೊಂಡು ಹೋಗೋದೇ ಒಂದು ಟಾಸ್ಕ್. ಈಗ ಅದು ಬೇರೆ ಬಾನೆಟ್ ಇಂದ ಮೇಲ್ಗಡೆ ಬಂದ್ಬಿಟ್ಟಿದೆ ಓನರ್ ದೊಡ್ಡದು. ಸೊ ಇದನ್ನ ಈ ಟ್ರಾಫಿಕ್ ಅಲ್ಲಿ ಸೇಫ್ ಆಗಿ ಮನೆ ಹತ್ರ ತಗೊಂಡೋಗಿ ಪೂಜೆ ಮಾಡಿಸೋದಿದೆಯಲ್ಲ, ಅದೇ ಒಂದು ಟಾಸ್ಕ್. ಸೊ ಏನಂತಂದ್ರೆ ಹೊಸ ಗಾಡಿಗಳು ಒಂದ್ 2 ದಿವಸ ಕೈಯಲ್ಲಿ ಪಳಗ್ಬಿಟ್ರೆ ಆರಾಮಾಗಿ ಕಂಟ್ರೋಲ್ ಸಿಕ್ಬಿಡುತ್ತೆ ಗಾಡಿಗಳು. ಹೊಸದನ್ನೋ ಒಂದು ಸಾಫ್ಟ್ ಕಾರ್ನರು, ಭಯ, ಒಂದು ಆಂಗ್ಸೈಟಿ ಏನೇನೋ ಇರುತ್ತಲ್ಲ, ಅವೆಲ್ಲ ಆ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹುಷಾರಾಗಿ ತಗೊಂಡೋಗಿ ಮನೆ ಹತ್ರ ಪೂಜೆ ಮಾಡಿಸ್ಬೇಕು. ಮನೆ ಹತ್ರ ಸಿಗೋಣ. ಗಾಡಿ ಡೆಲಿವರಿ ತಗೊಂಡು ನಮ್ಮ ಅಕ್ಕ ಬಾವ ಆಟೋಬಯೋಗ್ರಫಿಯಲ್ಲಿ ಹೋಗಿದ್ದಾರೆ. ನಾನು ಇಲ್ಲಿ ಬೆಲ್ಲಾರಿದೆ ನಮ್ದು ಇನ್ನೊಂದು, ಸೊ ಅದನ್ನ ತಗೊಂಡು ನಾನು ಹೊಡ್ತಾ ಇದ್ದೀನಿ.
ಈ ಕ್ರೆಡಿಟ್ಸ್ ಕೊಡಲೇಬೇಕು ಬಿಕಾಸ್ ಆಫ್ ಮಿಸ್ಟರ್ ಚೆನ್ನಯ್ಯನ್ ಅವರು ಮತ್ತು ಇನ್ನೊಬ್ರು ಸುನಿಲ್ ಅಂತ. ಮ್ಯಾಕ್ಸಿಮಮ್ ವಿತಿನ್ 3-4 ಡೇಸ್ ಒಳಗಡೆ ಕಾರ್ನ ಡೆಲಿವರಿ ತಗೊಳ್ಳೋ ಥರ ಮಾಡಿದ್ರು. ಇಟ್ಸ್ ನಾಟ್ ಎ ಈಸಿ ಥಿಂಗ್ ಆ್ಯಕ್ಚುಲಿ. ದುಡ್ಡಿದ್ರೆ ಏನು ಬೇಕಾದ್ರೆ ತಗೋಬೋದು ಅಂತ ಅನ್ಬೋದು, ಬಟ್ ಆ ಫಾರ್ಮಾಲಿಟೀಸ್ ಇರುತ್ತೆ, ಅಷ್ಟು ಪ್ರೆಷರ್ ತಗೊಂಡು ಈ ಟೈಮ್ ಲೈನಲ್ಲಿ ಮಾಡಬೇಕು ಅನ್ನೋದಿರುತ್ತಲ್ಲ, ಸೊ ಅದನ್ನು ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾಡಿಕೊಟ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು ನಮಗೆಲ್ಲ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನೋಡ್ತಾರೆ ನನ್ನ ಸಬ್ಸ್ಕ್ರೈಬರ್ಸು ಒಂದಲ್ಲ ಒಂದು ದಿವಸ ಅವರು ಎಲ್ಲ ಈ ಥರ ಲಕ್ಸುರಿ ಕಾರು ಸೂಪರ್ ಕಾರ್ಸ್ ತೊಗೊಳ್ತಾರ ಆಗಲಿ, ಲ್ಯಾಂಡ್ ರೋವರ್ ಶೋರೂಮ್ ಇಲ್ಲೊಂದಿದೆ ಬೆಂಗಳೂರಲ್ಲಿ, ಏರಿಯಾಗೂ ಆಗೋ ಥರ ಆಗಲಿ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ದೇವರು ತಗೊಳ್ಳೋ ಶಕ್ತಿ ಕೊಡಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಮೀನ್ಸ್ ಎ ಲಾಟ್. ನೋಡಿ, ಗಾಡಿ ಇಲ್ಲಿದ್ರೆ ಆ ಗಾಡಿ ಅಲ್ಲಿದೆ. ಎಲ್ಲರೂ ಇಲ್ಲಿದ್ರೆ ಅದು ಓ ಮೈ ಗಾಡ್ ಸ್ಟ್ರೈಟ್ ಇದೆ. ಸೊ ಫೈನಲಿ ಕಾರ್ನ ಮನೆ ಹತ್ರ ತಗೊಬಂದ್ವಿ. ಅಯ್ಯೋ ದೇವರೇ, ಒಂದು ಊರಿಂದ ಬಂದಂಗೆ ಆಯಿತು. ಸೊ ಕಾರ್ ತಗೊಂಡು ಪೂಜೆಗೆ ಗಣೇಶನ ದೇವಸ್ಥಾನ ಹತ್ರ ಬಂದಿದ್ವಿ. ಲಾಸ್ಟ್ ಟೈಮ್ ತೊಗೊಂಡಾಗ ಯಾವಾಗ ತೊಗೊಂಡ್ರು ಇಲ್ಲೇ ಪೂಜೆ ಮಾಡಿಸೋದು. ಸೊ ಹಾಗಾಗಿ ಕಾರ್ ಇಲ್ಲಿ ನಿಂತಿದೆ, ಪೂಜೆಗೆಲ್ಲ ರೆಡಿ ಆಗ್ತಿದೆ. ಪೂಜೆ ಮಾಡಿಸಿ ಶೆಡ್ ಮಾಡ್ಬಿಡೋದು ಅಷ್ಟೇ ಗಾಡಿನ. ಮೇರೋ ಶುಭ ದಕ್ಷಿಣ ಪಾರ್ಶ್ವ ಗೋದಾವರಿ ದೇವಿ ಕೃಪಾಂ ಕುರು ಮಮ ಪ್ರಭೋ ನೀರಾಜನಂ ಮಂಗಲಂ ಕರ್ಪೂರೋಧಾಸ್ತಂ ವಿಭೂಪಾಧ್ಯಾಯಿ ಅದಿತಿ ಫೋನ್ ಮಾಡು ಅಯ್ಯೋ ಶಂಕರನಾಥ ಪುಂಸಾಂ ಪೂರ್ವತೋ ದೇವಮಂಗಲಂ ನಮಸ್ಕರೋಮಿ ಸರ್ವೋಪಚಾರಪೂಜಾಂ ಸಮರ್ಪಯಾಮಿ ತಲೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಪರಮೇಶ್ವರಿ. ವಿಧಾನ ಮಾಡಿ ಒಂದು ರೌಂಡ್ ಬರ್ಬೇಕು ಗಾಳಿ ಬರಬೇಡಿ. ಸೊ ಇದಾಗಿತ್ತು ಈ ದಿನದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಫುಲ್ಲು ಟೈಮ್ ಕೊಟ್ಟು ಪೇಷನ್ಸಿಂದ ನೋಡಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಇದೇ ಥರ ದೊಡ್ಡ ದೊಡ್ಡ ಕಾರ್ ತೊಗೊಳ್ಳೋ ಥರ ಆಗಲಿ. ಯಾಕಂತಂದರೆ ಈ ಕಾರ್ನ ತೊಗೊಂಡಿರೋದು ನಾನಲ್ಲ, ನಮ್ಮ ಬಾಬಾ. ಸೊ ವಿಶಿಂಗ್ ಇಮ್ ವೆರಿ ಗುಡ್ ಲಕ್. ನಿಮ್ಮ ಡ್ರೀಮ್ ಕೂಡ ಆದಷ್ಟು ಬೇಗ ಫುಲ್ಫಿಲ್ ಆಗಲಿ, ಅಚೀವ್ ಮಾಡೋ ಥರ ಆಗಲಿ, ಆ ದೇವರು ಆ ಶಕ್ತಿ ಕೊಡಲಿ ಅಂತ ಕೇಳ್ಬೋದಾ. ಎಲ್ಲರೂ ಖುಷಿಯಿಂದ ಇರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಎಲ್ರಿಗೂ ಒಳ್ಳೇದಾಗಲಿ. ಸೈನಿಂಗ್ ಆಫ್ ಯುವರ್ ಜ್ಯೂಸ್. ಬಾಯ್, ಟೇಕ್ ಕೇರ್, ಆಲ್ವೇಸ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್ ಈ ವ್ಲಾಗ್ ನೋಡಿದ್ದಕ್ಕೆ.